ಸಮಾಜಘಾತುಕ ಶಕ್ತಿಗಳು ಎಲ್ಲಿದ್ದಾವೆ ಅವ್ರಿಗೆ ಪೊಲೀಸವರಿಂದನೇ ನಿಮಗೆ ಅವ್ರಿಗೊಂದು ಜೊತೆ ಕಾಣಿಸಕ್ಕೆ ಸಾಧ್ಯ. ಸಾರ್ವಜನಿಕರು ತೊಂದರೆ ಕೊಡುವಂಥ ರೋಗಿಗಳು ಅವರು ಯಾರಿದ್ದಾರೆ ಇವನ್ನ ಹೊಡೆದಾಡುವಂಥದ್ದು ಶಕ್ತಿ ನಿಮಗೆ ಇರೋದು ಪೊಲೀಸರೇ. ನೀವು ಇದಕ್ಕೆ ನೀವೇ ಉತ್ತರದಾಯಿತು. ಹೇಳಿದಂಗೆ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ಝೀರೋ ಡ್ರಗ್ಸ್ ಝೀರೋ ಅರ್ಥ ಆಯ್ತಲ್ಲ. ಇದನ್ನ ತಡೆಗಟ್ಟಬೇಕು. ಅದಾದ ನಂತರ ಮಟ್ಕ ಎಲ್ಲೆಲ್ಲಿ ನಡೀತಾ ಇರ್ತಾರೆ. ನನಗೆ ಕೆಲವು ಸಲ ಹೇಳ್ತಾ ಇರ್ತಾರೆ ಕೋಲಾರದಲ್ಲಿ ನಡೀತಿದೆ, KGF ಇದನ್ನ ನೀವು ಕಂಟ್ರೋಲ್ ಮಾಡಬೇಕು. ಈ ಗಾಂಜಾ ಎಲ್ಲ ತಡೆಗಟ್ಟಕ್ಕೆಲ್ಲ ಕರೆಕ್ಟ್ ಇದೆಯಾ ಸರ್? ನಮ್ಮಲ್ಲಿ ಸರ್ ಈ ವರ್ಷ 32 ಗಾಂಜಾ ಕೇಸಸ್ ಮಾಡಿದೀವಿ ಸರ್ ನಾವು. ಆ 32 ಗಾಂಜಾ ಕೇಸಲ್ಲಿ 60 kg ಸೀಸ್ ಮಾಡಿದೀವಿ ಸರ್. ಆ್ಯಂಡ್ 49 ಜನ ಅಕ್ಯೂಸ್ಡ್ನ ನಾವು ಒಳಗೆ ಕಳಿಸಿದೀವಿ ಸರ್. ಸೊ ಲಾಸ್ಟ್ ಇಯರ್ಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಹೆಚ್ಚೇ ಮಾಡಿದೀವಿ ಸರ್ ಈ ಸರ್ತಿ ನಾವು. ಅದ್ರ ಜೊತೆಗೆ ಸರ್ ನಾವು ಎಲ್ಲ ಸ್ಕೂಲ್ಸ್ ಮತ್ತೆ ಕಾಲೇಜಸ್ಗೆ ಹೋಗಿ ಒಂದು ಅವೇರ್ನೆಸ್ ಡ್ರೈವ್ ಕೂಡ ಮಾಡ್ತಾ ಇದೀವಿ ಸರ್. ಸೊ ನಾವೇ ಹೋಗ್ಬಿಟ್ಟು ಖುದ್ದಾಗಿ ಮಕ್ಕಳಿಗೆ ಇದ್ರ ಬಗ್ಗೆ ಹೇಳ್ತಾ ಇದ್ದೀವಿ. ಎಸ್ ಸರ್. ಅದ್ರ ಜೊತೆಗೆ ಸರ್ ಅವ್ರು ಏನು ಪೋಕ್ಸೋ ರಿಲೇಟೆಡ್ ಏನು MLA ಸಾಹೇಬ್ರು ಹೇಳಿದ್ರಲ್ಲ ಸರ್, ಅದನ್ನು ಕೂಡ ಮಕ್ಕಳಿಗೆ ನಾವು ಹೇಳಿ ಬರ್ತಾ ಇದೀವಿ ಸರ್. ಅವೇರ್ನೆಸ್ ಈ ಚೈಲ್ಡ್ ಮ್ಯಾರೇಜ್ ಬಗ್ಗೆ ಒಂದು ಆರಕ್ಷಕ ದಿನ ಅಂತ ಮಾಡ್ತಾ ಇದೀವಿ ಸರ್. ಅಂದ್ರೆ ಎಲ್ಲ SP ಇಂದ ಹಿಡಿದ್ಬಿಟ್ಟು ಒಬ್ಬ ಸಬ್ ಇನ್ಸ್ಪೆಕ್ಟರ್ ತನಕನು ಒಂದು ಕಾಲೇಜು ಅಥವಾ ಸ್ಕೂಲ್ಗೆ ಹೋಗ್ಬಿಟ್ಟು ನಾವು ಒಂದು ಅವೇರ್ನೆಸ್ ಪ್ರೋಗ್ರಾಮ್ನ ಮಾಡಿ ಬರ್ತಾ ಇದೀವಿ ಸರ್. ಅದರಲ್ಲಿ ಮೇಯ್ನು ಡ್ರಗ್ಸು ಮತ್ತೆ ಈ ಚೈಲ್ಡ್ ಮ್ಯಾರೇಜ್ ಅಂಡ್ ಪೋಕ್ಸೋ ಬಗ್ಗೆನೇ ಹೆಚ್ಚು ಕಾಳಜಿ ವಹಿಸ್ತಾ ಇದೀವಿ ಸರ್. ಆಮೇಲೆ ಸರ್ DC ಸಾಹೇಬ್ರ ನೇತೃತ್ವದಲ್ಲಿ DC ಸಾಹೇಬ್ರ ನೇತೃತ್ವದಲ್ಲಿ ಆಮೇಲೆ ನಮ್ಮ ವುಮೆನ್ ಅಂಡ್ ಚೈಲ್ಡ್ ಅವರ ಡಿಪಾರ್ಟ್ಮೆಂಟು, ಹೆಲ್ತ್ ಡಿಪಾರ್ಟ್ಮೆಂಟು ಸರ್, 3 ಜನ ಸೇರಿಕೊಂಡು ಎಲ್ಲ ಆಶಾ ವರ್ಕರ್ಗೂ ಅಂಗನವಾಡಿ ವರ್ಕರ್ಗೂ ನಮ್ಮ DC ಸಾಹೇಬ್ರ ಆಡಿಟೋರಿಯಂ ಅಲ್ಲೇ ಒಂದು 600 ಜನನ ಸೇರಿಸಿ ಸರ್, ಅಲಾಂಗ್ ವಿತ್ ಪೊಲೀಸ್, ಅವ್ರಿಗೂ ನಮ್ಮ ಕಾನೂನು ಕಾಯ್ದೆ ಬಗ್ಗೆ ಅವ್ರಿಗೆ ಅವೇರ್ನೆಸ್ ಕೊಡ್ತೀವಿ ಸರ್. ಸೊ ನಿಮ್ಮ ಊರಲ್ಲಿ ನೀವು ಯಾರ್ಯಾರು ಬರ್ತಾರೋ ನಿಮ್ಮ ಹತ್ರ ಇದನ್ನ ಅವ್ರಿಗೆ ತಿಳಿಸಿ ಅಂತ ಅದನ್ನ ನಾವು ಜಿಲ್ಲಾ ಮಟ್ಟದಲ್ಲಿ ಮಾಡಿದೀವಿ. ನಂತರ ಇವಾಗ ತಾಲೂಕು ಮಟ್ಟದಲ್ಲಿ ಬರುವ ದಿನಗಳಲ್ಲಿ ಅದನ್ನ ಮಾಡ್ತೀವಿ ಸರ್. ಬಿಕಾಸ್ ದೇ ಆರ್ ದಿ ಕ್ಲೋಸೆಸ್ಟ್ ಸರ್. ನಮ್ಮ MLA ಸಾಹೇಬ್ರು ಹೇಳ್ದಂಗೆ ಅವ್ರು ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇರ್ತಾರೆ. ಅವ್ರಿಗೆ ಹೇಳಿದ್ರೆ ಅದು ಬೇರೆಯವ್ರಿಗೂ ಮುಟ್ಟುತ್ತೆ ಸರ್ ಸಂದೇಶ. ಸರ್ ಇದರಲ್ಲಿ ನಮ್ಮಲ್ಲಿ ಸರ್ ಈ ವರ್ಷ ಒಟ್ಟು ನಾವು 72 kg ಗಾಂಜಾ ಸೀಸ್ ಮಾಡಿ ಸರ್. ಹೋದ ವರ್ಷ 54 kg ಮಾಡಿ ಸರ್. ಈ ವರ್ಷ ನಾವು 9 ತಿಂಗಳಲ್ಲೇ ಸೀಸ್ ಮಾಡಿ ಸರ್. ಇನ್ನೂ ಸ್ವಲ್ಪ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ ಸರ್. ಇದನ್ನು ಒಟ್ಟು ಜಾಸ್ತಿ ಇದೆ ನಮ್ಗೆ KGF ಬರುತ್ತೆ ಸರ್. ಅದ್ರ ಜೊತೆಗೆ ಮಾನ್ಯ ಮಾಲೂರು ಶಾಸಕರು ಹೇಳಿದಾಗೆ ಕಳೆದ 2 ತಿಂಗಳಲ್ಲಿ ನಾವು 3 ಬಾಲ್ಯ ವಿವಾಹನ ತಡೆಗಟ್ಟಿದ್ದೀವಿ ಸರ್. ನಮಗೆ 112 ಅಂತ ಒಂದು ನಂಬರ್ ಇದೆ ಸರ್, ಪೊಲೀಸ್ ಹೆಲ್ಪ್ಲೈನ್ ನಂಬರ್ ಸರ್. ಅದಕ್ಕೆ ಕಾಲ್ ಬಂದ ತಕ್ಷಣ ನಾವು ಅಲ್ಲಿಗೆ ಹೋಗ್ಬಿಟ್ಟು ಅವ್ರನ್ನ 3 ಬಾಲ್ಯ ವಿವಾಹನ 2 ತಿಂಗಳಲ್ಲಿ ನಾವು ತಡೆಗಟ್ಟಿವಿ ಸರ್. ಮತ್ತೆ ನಮ್ಮ ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಆಫೀಸರ್ ಜೊತೆಗೆ ನಾವು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತೀವಿ ಸರ್. ಕಳೆದ 1 ವರ್ಷದಲ್ಲಿ ವಿ ಹ್ಯಾವ್ ಕವರ್ಡ್ 15,000 ಸ್ಟೂಡೆಂಟ್ಸ್ ಕವರ್ ಮಾಡಿದ್ವಿ ಸರ್. ನಾವು 400ಕ್ಕೂ ಹೆಚ್ಚು ಪ್ರೋಗ್ರಾಮ್ ಮಾಡಿದ್ವಿ ಸರ್. ಇದ್ರ ಬಗ್ಗೆ ಸರ್ ನಮ್ಮ SP ಕೋಲಾರ ಅವರು ಹೇಳಿದ ಹಾಗೆ ಪೋಕ್ಸೋ ಬಗ್ಗೆ ಮತ್ತೆ ಡ್ರಗ್ಸ್ ಬಗ್ಗೆ ಮತ್ತೆ ಚೈಲ್ಡ್ ಮ್ಯಾರೇಜ್ ಬಗ್ಗೆ ನಾವು ಶಾಲಾ ಕಾಲೇಜಲ್ಲಿ ಅವೇರ್ನೆಸ್ ಕೊಡ್ತೀವಿ ಸರ್. ಆದರೆ ನಾವು ಇದನ್ನ ಊರುಗಳಲ್ಲಿ ಜನಸಂಪರ್ಕ ಸಭೆ ಮಾಡಿ ಇದನ್ನ ಬಾಲ್ಯ ವಿವಾಹದ ಬಗ್ಗೆ ಮಾಡ್ಕೋಬಹುದು. ನನ್ನ ಮಗಳು 18 ವರ್ಷ ಆಗಿದ್ದಾರೆ, ಬಟ್ ಅದು ಎಲ್ಲರೂ ತಪ್ಪು ಅಭಿಪ್ರಾಯದಲ್ಲಿದ್ದಾರೆ. ಶಾಲಾ ದಾಖಲಾತಿ ಏನಿರ್ತದೆ ಸರ್, ದಟ್ ಈಸ್ ದ ರಿಯಲ್ ಡೇಟ್ ಆಫ್ ಬರ್ತ್. ಸೊ ಎಲ್ಲರೂ ಏನ್ ಮಾಡ್ತಾ ಇದ್ದಾರೆ, ಈ ಮೊನ್ನೆ ಈ ಬಂಗಾರಪೇಟೆ ಒಂದು ನಾವು ಈಗ ಕರೆದಾಗ ಇಲ್ಲ ನಮ್ದು ಅವರೇ ಆಧಾರ್ ಎಡಿಟ್ ಮಾಡ್ಕೊಂಡ್ಬಿಟ್ಟು 18 ವರ್ಷ ಆಗಿದೆ ಅಂತ ಹೇಳ್ತಾರೆ. ಸೊ ಎಲ್ಲ ಅಧಿಕಾರಿಗಳಿಗೆ ಮತ್ತೆ ಎಲ್ಲರಿಗೂ ನಾನು ಒಂದು ಈ ಮೂಲಕ ಮಾಹಿತಿ ಕೊಡೋದೇನಪ್ಪ ಅಂತ ಹೇಳಿದ್ರೆ, ಶಾಲಾ ದಾಖಲಾತಿಗಳಲ್ಲಿ ಏನು ಏನಿರ್ತದೆ ದಟ್ ಈಸ್ ದ ರಿಯಲ್ ಏಜ್ ಸರ್. ಆಧಾರಲ್ಲಿ ಅವರೇ ಸೆಲ್ಫ್ ಎಡಿಟ್ ಮಾಡ್ಕೊಳ್ಳೋದ್ರಿಂದ ತಪ್ಪು ಅಭಿಪ್ರಾಯನ ಮೂಡಿಸೋಕ್ಕೆ ಅದನ್ನೆಲ್ಲ ಕೆಲವರು ಪ್ರಯತ್ನ ಮಾಡಿದ್ರೆ ಅದಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿಲ್ಲ ಸರ್. ನಿನ್ನೆ ಚೀಫ್ ಮಿನಿಸ್ಟರ್ ಭಯ ಇಲ್ಲ, ಪೊಲೀಸರು ನೋಡಿದ್ರೆ ಜಾಸ್ತಿ ಭಯ ಐತೆ. ನಿಮ್ಮ ಸಬ್ ಇನ್ಸ್ಪೆಕ್ಟ್ರು, ನಿಮ್ಮ ಸರ್ಕಲ್ ಇನ್ಸ್ಪೆಕ್ಟ್ರು, ನಿಮ್ಮ ಕಾನ್ಸ್ಟೇಬಲ್ಸು ಗೊತ್ತಿಲ್ಲದೆ ಇಲ್ಲ ಅಂದರೆ ಇದು ಸಮಸ್ಯೆ ನಡೆಯೋಕ್ಕೆ ಚಾನ್ಸಸ್ಸೇ ಇಲ್ಲ. ಅವ್ರು ಗೊತ್ತಿದ್ದರೆ ಈ ದಂಧೆ ನಡೆಯೋಕ್ಕೆ ಚಾನ್ಸಸ್ ಇಲ್ಲ. ನಾನೇನು ಈಗಲೇ ಸ್ಟಾರ್ಟ್ ಆಗೈತೆ ಅಂತ ಹೇಳ್ತಾರೆ. ಹಲವಾರು ವರ್ಷಗಳಿಂದ ನೋಡಿನೂ ಕಣ್ಣು ಮುಚ್ಕೊಂಡು ಇರ್ತಾರೆ. ಅದಕ್ಕೇನೆ ನೀವು ಇದಕ್ಕೆ ಉತ್ತರದಾಯಿತ್ವವಾಗಿ ಸರ್ಕಲ್ ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರು, ಕಾನ್ಸ್ಟೇಬಲ್ಸು ಅವರಿಗೆ ಎಡ್ ಮಾಡೋದು ಡಿವೈಎಸ್ಪಿಗೆ ಎಡ್ ಮಾಡೋದು ನೀವು ಎಲ್ಲ ನಿಮ್ಮ ಸ್ಟಾಫ್ ಕದ್ದು 2 ನೀವು SP-ಗಳು ನಿಮ್ಮ ಇದರಲ್ಲಿ ಲಿಮಿಟ್ಸಲ್ಲಿ ಮೀಟಿಂಗ್ ಮಾಡಬೇಕು. ಬಜರಂಗ ಹೇಳ್ದಂಗೆ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ಝೀರೋ ಡ್ರಗ್ಸ್
0 ಅರ್ಥ ಆಯ್ತಲ್ಲ. ಇದನ್ನ ತಡೆಗಟ್ಟಬೇಕು. ಅದಾದ ನಂತರ ಮಟ್ಕ ಎಲ್ಲೆಲ್ಲಿ ನಡೀತಾ ಇರುತ್ತೆ, ನನಗೆ ಕೆಲವು ಸಲ ಹೇಳ್ತಾ ಇರ್ತಾರೆ ಕೋಲಾರದಲ್ಲಿ ನಡೀತಿದೆ KGF ಅಲ್ಲಿ. ಇದನ್ನ ನೀವು ಕಂಟ್ರೋಲ್ ಮಾಡಬೇಕು. ಎಲ್ಲ ತಾಲೂಕಲ್ಲಿ ಬಿಡಿ ಪಟ್ಕಾದಲ್ಲಿ ಎಲ್ಲ ತಾಲೂಕು ಅಲ್ಲ ಡ್ರಗ್ಸ್ ಜಾಸ್ತಿ ಮಂಜು. ಎಲ್ಲ ತಾಲೂಕಲ್ಲಿ ಅದಾದ ನಂತರ ಫೋಸ್ಕೋ ಹೇಳಿ ಅದನ್ನು ನೀವು ಕಂಟ್ರೋಲ್ ಮಾಡಬೇಕು. ಬಾಲ್ಯ ವಿವಾಹ ಅದನ್ನು ಕಂಟ್ರೋಲ್ ಮಾಡಬೇಕು. ಮತ್ತೆ ರೌಡಿಸಮ್ ಎಲ್ಲ ಹೆಂಗೆ ಈಗ ರೌಡಿಗಳೆಲ್ಲ ರೌಡಿ ಶೀಟ್ಗಳು ಎಲ್ಲ ಇದ್ದಾರ ಜಿಲ್ಲೆಯಲ್ಲಿ ಹೆಂಗೆ ಏನು ಕಥೆ? ನಮ್ಮಲ್ಲಿ 800 ಅವ್ರಿಗೆ ರಿಯಾಯಿತಿ ಇಲ್ಲ. ಯಾಕಂದ್ರೆ ಚುನಾವಣೆಗೆ ಮುಂಚೆ ಕಂಟಿನ್ಯೂಸ್ ಆಗಿ ಪೊಲೀಸರು ಯಾರೋ 5-6 ಜನ ನೋಡಿದ್ರಪ್ಪ ಒಂದು. ಈಗ ಈ ನಡುವೆ ನ್ಯೂಸ್ ಕೇಳಿಲ್ಲ, ನ್ಯೂಸ್ ಕೇಳ್ತಾ ಇಲ್ಲ. ಆಗಬೇಕಿತ್ತು. ಯಾಕಂದ್ರೆ ಸಮಾಜಘಾತುಕ ಶಕ್ತಿಗಳು ಎಲ್ಲಿದ್ದಾವೆ ಅವ್ರಿಗೆ ಪೊಲೀಸರಿಂದನೇ ನಿಮಗೆ ಅವ್ರಿಗೊಂದು ಗತಿ ಕಾಣಿಸಕ್ಕೆ ಸಾಧ್ಯ. DC ಹೇಳಿದ್ರೆ ಕೇಳಲ್ಲ, MLA ಹೇಳಿದ್ರೆ ಕೇಳಲ್ಲ. ಪೊಲೀಸ್ ಯೂನಿಫಾರ್ಮ್ ನಿಮ್ಗೆ ಅಧಿಕಾರ ಇದೆ, ಅದನ್ನು ಅಧಿಕಾರ ನೀವು ಉಪಯೋಗಿಸ್ಕೋಬೇಕು. ಸಾರ್ವಜನಿಕರು ತೊಂದರೆ ಕೊಡುವಂಥ ರೋಗಿಗಳು ಅವರು ಯಾರಿದ್ದಾರೆ ಇವನ್ನ ತೊಡೆದಾಟ ಮಾಡೋದು ಶಕ್ತಿ ನಿಮಗೆ ಇರೋದು. ಪೊಲೀಸರೇ ನಿಮಗೆ ನೀವೇ ಉತ್ತರದಾಯಿತು. ಸರ್, ಈ ರೌಡಿ ಶೀಟ್ಗಳು ಅಂತ ಏನಿದೆಯೋ ರಿಯಲಿ ರೌಡಿ ಶೀಟ್ಗಳನ್ನ ಇಟ್ಕೊಳ್ಳಿ ಸರ್. ಪಾಪ 20 ವರ್ಷ 30 ವರ್ಷ ಅವ್ರು ರೌಡಿಗಳೇ ಅಲ್ಲ ಸರ್. ಯಾವುದೋ ಒಂದು ಕೇಸಲ್ಲಿ ರೌಡಿ ಶೀಟ್ ಫಿಕ್ಸ್ ಮಾಡ್ಬಿಟ್ಟು ಒಳ್ಳೆ ಸಂಸಾರಿಗಳು ಕೂಡ ಇವತ್ತು ರೌಡಿ ಶೀಟ್ ನಮ್ಮ ಹತ್ರ ಗೋಳಾಡೋಲ್ಲ ಇದ್ದರು. ಅವರು ಆ ಥರ ಇಲ್ಲ. ನೀವು ಬೇಕಂದ್ರೆ ನೀವು ನೋಡ್ಬೋದು, ರಿಪೋರ್ಟ್ ತರಿಸ್ಕೋಬೋದು. ಅವ್ರನ್ನೂ ಕೂಡ ರೌಡಿ ಶೀಟ್ಗಳು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಕೆಲವು ಅದು ಸ್ವಲ್ಪ ಕ್ಲಿಯರ್ ಮಾಡಿದ್ರೆ ಪಾಪ ತುಂಬಾ ಫೀಲ್ ಆಗ್ತಾ ಇದ್ದಾರೆ. ಇಷ್ಟು ವರ್ಷ ಯಾವುದು